ಕಾರ್ಕಳ ಚೈತನ್ಯ ಕಲಾವಿದರು ಬೈಲೂರು ತಂಡದ ವತಿಯಿಂದ ಅಷ್ಟಮಿ ಶತ ಸಂಭ್ರಮ ಕಾರ್ಯಕ್ರಮ ಏಪ್ರಿಲ್ 20ರಂದು ಸಂಜೆ 5ರಿಂದ 10 ಗಂಟೆಗೆ ಬೈಲೂರು ಬಸ್ ಸ್ಟ್ಯಾಂಡ್ ಹತ್ತಿರ ಸೌಂದರ್ಯ ಕಾಂಪ್ಲೆಕ್ಸ್ ಬಳಿ ಜರಗಲಿದೆ ಎಂದು ತಂಡದ ಪ್ರವರ್ತಕ ಪ್ರಸನ್ನ ಶೆಟ್ಟಿ ಬೈಲೂರು ತಿಳಿಸಿದರು. ತನ್ನ ರಚನೆ, ನಿರ್ದೇಶನದಲ್ಲಿ ಇದು 10ನೇ ನಾಟಕವಾಗಿದ್ದು, ಅತಿ ಕಡಿಮೆ ಅವಧಿಯಲ್ಲಿ ಅಷ್ಟಮಿ ನಾಟಕ 100 ಪ್ರದರ್ಶನವನ್ನು ಪೂರೈಸಿದ್ದು, 115ನೇ ಪ್ರದರ್ಶನವರೆಗೂ ಬುಕ್ಕಿಂಗ್ ಪಡೆದುಕೊಂಡಿದೆ. ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು, ಮುಂಬೈನಲ್ಲಿಯೂ ನಾಟಕ ಪ್ರದರ್ಶನಕ್ಕೆ ಬೇಡಿಕೆ ಬರುತ್ತಿದೆ. ಸ್ಥಳೀಯವಾಗಿ ನಮ್ಮೂರಿನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು 10 ವರ್ಷದ ಹಿಂದೆ ಬೈಲೂರಿನಲ್ಲಿ ಚೈತನ್ಯ ಕಲಾವಿದರು ತಂಡ ರೂಪಿಸಲಾಯಿತು. ಈ ತಂಡದ ಸದಸ್ಯರ ಮೂಲಕ ತುಳುನಾಡಿನ ಜಾನಪದ ಹುಲಿವೇಷದ ಸುತ್ತ ಕಥೆ ಬರೆದು ಅಷ್ಟಮಿ ನಾಟಕ ಕಟ್ಟಿಕೊಡಲಾಗಿದೆ. ಅಭಿನಯ ಮತ್ತು ತಂತ್ರಜ್ಞರನ್ನು ಕೂಡಿಕೊಂಡ 25ಕ್ಕೂ ಅಧಿಕ ಮಂದಿ ಸದಸ್ಯರ ತಂಡ ಈ ನಾಟಕದ ಯಶಸ್ಸಿಗೆ ಮುಖ್ಯ ಭಾಗವಾಗಿದ್ದಾರೆ. ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ ಎಲ್ಲೆಡೆ ಉತ್ತಮ ಅಭಿಪ್ರಾಯ ಪಡೆದು ಈ ನಾಟಕವು ಶತ ಪ್ರದರ್ಶನ ಪೂರೈಸಿದೆ. ಈ ಸಂಭ್ರಮಾಚರಣೆಯನ್ನು ಬೈಲೂರಿನಲ್ಲಿ ಆಚರಿಸಲಾಗುತ್ತಿದೆ. ಕಾರ್ಯಕ್ರಮದ ಪ್ರಯುಕ್ತ ಕೌಂಟರ್ ಕಾಮಿಡಿ, ನೃತ್ಯ ಸಿಂಚನ, ಸ್ವರ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಕಲಾ ಪೋಷಕರಾದ ಕೃಷ್ಣರಾಜ ಹೆಗ್ಡೆ, ದಿನೇಶ್ ಬನಾನ್ ನಕ್ರೆ, ಸದಾನಂದ ಸಾಲ್ಯಾನ್, ಸುಮಿತ್ ಶೆಟ್ಟಿ ಬೈಲೂರು ಉಪಸ್ಥಿತರಿದ್ದರು. ವರದಿ ಅರುಣ್ ಭಟ್, ಕಾರ್ಕಳ. ಯಾರು ಒಂದು ಸಿನಿಮಾ, ಯಾರು ನಿರ್ದೇಶಕನಾಗಲಿ, ಒಬ್ಬ ಸಂಭಾಷಣೆಕಾರ ಆಗಲಿ, ಪ್ರೊಡ್ಯೂಸರ್ ಆಗಲಿ, ಸೋಲ್ಬೇಕಂತ ಯಾರೂ ಮಾಡೋದಿಲ್ಲ. ಅವನಿಗೆ ಗೆಲ್ಬೇಕಂತಾನೆ ಮಾಡ್ತಾ ಇದ್ದಾನೆ. ಯಾಕಂದ್ರೆ ಕೆಲವು ಸಿನಿಮಾ ಏನಾಗ್ತದೆ ಅಂದ್ರೆ, ಈ ದೊಡ್ಡ ಸಿನಿಮಾ ಬರುವ ಹೊತ್ತಲ್ಲಿ ಆ ಟೈಮ್ ಸರಿ ಇರೋದಿಲ್ಲ. ಇಲ್ಲಿ ಸಿನಿಮಾ ಬರುವ ಟೈಮ್ ಯಾವುದಂದ್ರೆ, ನೋಡಿ ಆಗಸ್ಟ್, ಆ ಪೀಕ್ ಟೈಮ್, ಆಗಸ್ಟ್ ಟೈಮಲ್ಲಿ ಎಲ್ಲರೂ ಫ್ರೀ ಇರ್ತಾರೆ, ನಮ್ಮವರು ಎಲ್ಲ ಹೋಗ್ತಾರೆ. ಮತ್ತೆ ಕೆಲವು ಸೀಸನ್ ಇರ್ತದೆ, ಆ ಟೈಮಲ್ಲಿ ಸಿನಿಮಾ ರಿಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ನಿಮ್ಮ 10 ಸಿನಿಮಾಗಳು, ಈಗ ಸಿನಿಮಾ ಬಹುಶಃ ಮೊನ್ನೆ ದಸ್ಕತ್ ಅಂತ ಬಂತು ಸಿನಿಮಾ, ಈಗ ತುಂಬಾ ಏನ್ ಹೇಳ್ತಾರೆ, ಎಷ್ಟು ಈ ವರ್ಷನೇ ಒಂದು 10-15 ಸಿನಿಮಾ ಶೂಟಿಂಗ್ ಆಗ್ತಾ ಇದೆ. ಹಾಗಾಗಿ ಇನ್ನು ಹೇಳಿದ್ರೆ ನಮ್ದು ಗ್ರೋತ್ ಆಗ್ತಾ ಇದೆ, ನಮ್ಮ ತುಳು ರಂಗ ಏನಂದ್ರೆ ಸಿನಿಮಾ ರಂಗ. ಹಾಗಾಗಿ ಇನ್ನು ಬರ್ತದೆ ಸರ್, ಖಂಡಿತ ಬರ್ತದೆ. ಅಂದ್ರೆ ಈಗ ಎಂತಾಗಿದೆ ಅಂತ ಹೇಳಿದ್ರೆ, ಕೆಲವರಿಗೆ ಚೆನ್ನಾಗಿ ನಾಟಕದಲ್ಲಿ ಅದರಲ್ಲಿ ಆಕ್ಟ್ ಮಾಡ್ತಾ ಇರ್ತಾರೆ. ನಾಟಕಕ್ಕೂ ಸಿನಿಮಾಕ್ಕೂ ವ್ಯತ್ಯಾಸ ಇದೆ. ಅಲ್ಲಿ ಆಕ್ಟ್ ಮಾಡೋದಕ್ಕೂ ಇಲ್ಲಿ ಆಕ್ಟ್ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಆದ್ರೂ ಕೆಲವು ಸಣ್ಣ ಸಣ್ಣ ಆಕ್ಟರ್ಸ್ಗಳನ್ನೆಲ್ಲ ಯಾರು ಇದಿಲ್ಲದವನ್ನೆಲ್ಲ ಸಬ್ಸಿಡಿಗೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತದೆ. ಸರ್ಕಾರದಿಂದ ಏನು ಸಬ್ಸಿಡಿ ಸಿಗ್ತದೆ, ಅದಕ್ಕಾಗಿ ಯಾವುದೇ ಕಲಾವಿದರಿಗೆ ಹಣ ಕೊಡದೆ ಫ್ರೀಯಾಗಿ ತಂಡ. ಬಹುಶಃ ನಿಮ್ಗೆಲ್ಲ ಗೊತ್ತಿದೆ, ನಾವೊಂದು ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ನಾನು ಹುಟ್ಟಿ ಬೆಳೆದವ. ಬೇರೆ ಬೇರೆ ನಾಟಕ ತಂಡದಲ್ಲಿ ನಾಟಕವನ್ನ ಮಾಡಿ, ನಂತರ ಈ ಸ್ಥಳೀಯ ಸಂಘ ಸಂಸ್ಥೆಗಳಲ್ಲಿ ನಾಟಕಗಳನ್ನ ಮಾಡಿ, ತದನಂತರ ನಾನು ನಮನ ಕಲಾವಿದರ ನಿಟ್ಟೆ ಅಂತ ಒಂದು ನಾಟಕ ತಂಡ ಇತ್ತು, ವಿಲಾಸ್ ಕುಮಾರ್ ನಿಟ್ಟೆ. ಅದರಲ್ಲಿಯೂ ನಾನೊಬ್ಬ ಕಲಾವಿದನಾಗಿ, ಒಬ್ಬ ನಿರ್ದೇಶಕನಾಗಿ ಅಭಿನಯಿಸಿ, ತದನಂತರ ನಾನು ಕಾಪು ರಂಗತರಂಗ ಕಲಾವಿದರು ಎನ್ನುವಂಥ ತಂಡದಲ್ಲಿ ಲೀಲಾಧರ್ ಶೆಟ್ಟಿ ಅವರ ತಂಡ, ಕಾಪು ರಂಗತರಂಗ ಕಲಾವಿದರು, ಅದರಲ್ಲಿ ನಾನು ನಾಟಕದಲ್ಲಿ ಅಭಿನಯಿಸಿ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ನಾನು ಅಲ್ಲಿ ಸೇರ್ಕೊಂಡ್ಬಿಟ್ಟು, ನಂತರ ಅಲ್ಲಿ ಕಲಾವಿದನಾಗಿ, ಈಗ ಪ್ರಸ್ತುತ ನಾನೊಬ್ಬ ಅಲ್ಲಿ ಹಾಸ್ಯ ಕಲಾವಿದನೊಂದಿಗೆ ಮತ್ತು ಈಗ ನಿರ್ದೇಶಕನಾಗಿ ನಾನೀಗ ಅಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಅಭಿನಯವನ್ನು ರಂಗತರಂಗ ಕಲಾವಿದರಲ್ಲಿ ಮಾಡ್ತಾ ಇದ್ದೇನೆ. ಆದರೆ ನಂತರ ನನ್ನ ಬಲೆ ತೆಲಿಪಾಲಿ ಅನ್ನುವಂಥದ್ದು 2013ರಲ್ಲಿ ಬಲೆ ತೆಲಿಪಾಲಿ ಅನ್ನುವಂಥ ಒಂದು ಕಾಮಿಡಿ ರಿಯಾಲಿಟಿ ಶೋ ಬಂತು. ಶಾಸ್ತಾವ ಭೂತಾನಾಥೇಶ್ವರದಲ್ಲಿ ವಿಜಯ ವಿಠಲ ಶೆಟ್ಟಿ ಮತ್ತು ಶಿವಶರಣ ನಮ್ಮ ಟಿವಿ ಅವರ ಸಂಯೋಜನೆಯಲ್ಲಿ ಒಂದು ಬಂತು. ಅದರಲ್ಲಿ ನಾನು ಪ್ರಥಮವಾಗಿ ನನ್ನ ಪರ್ಫಾರ್ಮೆನ್ಸ್ ಅನ್ನು ನಾವು ಕೊಟ್ಟಿದ್ದೇವೆ. ಫಸ್ಟ್ ಸ್ಕಿಟ್ ಅನ್ನು ಕೊಟ್ಟು ಅದರಲ್ಲಿ ನಾವು ಪ್ರಥಮ ಬಹುಮಾನವನ್ನು ನಾವು ಪಡೆದಿದ್ದೇವೆ. ನಂತರ ಸೀಸನ್ 1, ಸೀಸನ್ 2, ಸೀಸನ್ 3, ಸೀಸನ್ 4 ಅಂತ 4 ಬಾರಿ ನಾವು ಪ್ರಥಮ ಪ್ರಶಸ್ತಿಯನ್ನು ಬಲೆ ತೆಲುಗಲ್ಲಿ ಪಡೆದಿದ್ದೇವೆ. ತದನಂತರ ನಾನು 2013ರಲ್ಲಿ ನಾನು ಆಲೋಚನೆ ಮಾಡಿದ್ದೆ, ನಾವು ಮಾತ್ರ ಕಲಾವಿದರಲ್ಲ, ನಮ್ಮ ಊರಲ್ಲಿ ಕೂಡ ಕಲಾವಿದರು ಬೆಳಿಬೇಕು, ಒಂದು ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಚೈತನ್ಯ ಕಲಾವಿದರು ಅನ್ನುವಂಥದ್ದೊಂದು ತಂಡವನ್ನು ನಾನು ಪ್ರಾರಂಭಿಸಿದೆ 2014ರಲ್ಲಿ. 2014ರಲ್ಲಿ ನಾನು ಚೈತನ್ಯ ಕಲಾವಿದರು ಅಂತ ಮಾಡಿ ನವೆಂಬರ್ ತಿಂಗಳಲ್ಲಿ ನಾವು ಬಲೆ ತೆಲ್ಪಾಲಿ ಅನ್ನುವಂಥ ಒಂದು ನಾಟಕವನ್ನು, 2 ಗಂಟೆಯ ನಾಟಕವನ್ನು, ಅದನ್ನು ರೆಕಾರ್ಡಿಂಗ್ ಡ್ರಾಮಾವನ್ನು ಮಾಡಿ, ನಂತರ ಅದರಲ್ಲಿ ಒಂದು 45 ಶೋವನ್ನು 1 ವರ್ಷದಲ್ಲಿ ಮಾಡಿದ್ದೇನೆ. ಕಾರ್ಕಳ, ಉಡುಪಿ ಈ ಪರಿಸರ ಬೇರೆ ಬೇರೆ ಒಂದು ಕಲಾವಿದರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟು ಒಟ್ಟಿಗೆ ಒಂದು 20 ಜನರ ತಂಡವನ್ನು ರಚಿಸಿ ನಾನು
ತಂಡವನ್ನು ಪ್ರಾರಂಭಿಸಿದೆ. ನಮಗೆಲ್ಲ ಸಹಕಾರವನ್ನು ಇವರೆಲ್ಲ ಕೊಟ್ಟಿದ್ದಾರೆ. ನಂತರ 2015ರಲ್ಲೂ ನಾನು ಮೇ 22 ಅಂತ ನಾಟಕವನ್ನು ನಾನು ಪ್ರಾರಂಭ ಮಾಡಿದೆ. ಆಮೇಲೆ ಸ್ಟಾರ್ ಅಂತ ಮಾಡಿದೆ. ನಂತರ ತುಯ್ನೆ ಪೊಯ್, ಬುದ್ಧಿ ಚಪಾಟ್, ಪಿರಪೋಂಡಿಗೆ, ಮತ್ತು ಜುಟ್ಟು ಮೀಸೆ, ವಾರ್ಡ್ ನಂಬರ್ 2 ಮತ್ತು ಕಾಪುಗೆ ಒಂದು ಅಧ್ಯಕ್ಷರಂತ ನಾಟಕವನ್ನು ಬರೆದಿದ್ದೇನೆ. ಈ ವರ್ಷ ನಾನು ಕಳೆದ ಸಲ ನಮ್ಮ ತಂಡಕ್ಕೆ 10ನೇ ವರ್ಷ, ಅಂದರೆ ತಂಡವನ್ನು ಕಟ್ಟಿ ನಾವು 10ನೇ ವರ್ಷ, 2024ಕ್ಕೆ 10 ವರ್ಷ. ಈ 10 ವರ್ಷದಲ್ಲಿ ನಾವು ಒಂದು ವಿಭಿನ್ನ ರೀತಿಯ ಒಂದು ನಾಟಕವನ್ನು ಒಂದು ರಂಗಭೂಮಿಗೆ ಕೊಡಬೇಕು. ಯಾಕಂದರೆ ಈ ಸೆಟ್ಟಿಂಗ್ ಆಗಿರ್ಬೋದು, ಈಗ ನಾಟಕ ಅಂದರೆ ಜನ ಏನಾದರೂ ಗಿಮಿಕ್ ಉಂಟಾ ಅಂತ ನೋಡ್ತಾ ಇದ್ದಾರೆ ನಾಟಕವನ್ನು. ಹಾಗಾಗಿ ವಿಭಿನ್ನ ರೀತಿಯ ಒಂದು ನಾಟಕವನ್ನು ಏನಾದರೂ ಪ್ರಯತ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಷ್ಟಮಿ ಅನ್ನೋಂಥ ನಾಟಕವನ್ನು ನಾನು ತಯಾರಿಯನ್ನು ಮಾಡಿದೆ. ಅದರಲ್ಲಿ ಅಂದರೆ ಒಬ್ಬ ಹುಡುಗ ಇಲ್ಲಿ ಕಾರ್ಕಳದ ಪೃಥ್ವಿ ಅನ್ನೋ ಹುಡುಗ, ಅವನನ್ನು ನಾವು ಹೀರೋಯಿಸಮ್ ಅಂತ ಮಾಡಿ, ಅವನನ್ನು ಹೀರೋ ಅಂತ ಮಾಡಿ, ನಾಯಕನಾಗಿ ಮಾಡಿ, ಅದರಲ್ಲಿ ಒಂದು ಹುಲಿವೇಷದ ಸುತ್ತಮುತ್ತ ನಡೆಯುವಂಥ ಕಥೆಯನ್ನು ಅದನ್ನು ಕಟ್ಟಿ ನಾನೊಂದು ರಂಗಭೂಮಿಗೆ ಬಹುಶಃ ಆಗಸ್ಟ್ 11ನೇ ತಾರೀಕಿಗೆ ನಾನು ಪ್ರಥಮ ಪ್ರದರ್ಶನ ಮಾಡಿದ್ದೇನೆ. ಮಾಡಿದಂಥ ಪ್ರಥಮ ಪ್ರದರ್ಶನದಲ್ಲಿ ಕಲಾಭಿಮಾನಿಗಳ ತುಂಬ ರೀತಿಯ ಒಂದು ಪ್ರೋತ್ಸಾಹ ಸಿಕ್ಕಿದ್ದು. ನಾವು ಎಲ್ಲಿ ಎಲ್ಲ ನಾಟಕವನ್ನು ಮಾಡಿದ್ದೇವೆ, ನಾವು ಅಲ್ಲಿ ಎಲ್ಲಿ ಅಂದರೆ ಜನ ಕಡಿಮೆ ಅಂದರೆ 1,000-1,500 ಜನವನ್ನು ಸೇರಿಸ್ತಾ ಇದ್ರು. ಆ ಅಷ್ಟಮಿ ನಾಟಕ ಮತ್ತೆ ಏನಾಯ್ತು ಅಂದರೆ ಮೌತ್ ಪಬ್ಲಿಸಿಟಿ ಹೇಳ್ತಾರೆ, ಮತ್ತೆ ನಮಗೆ ಈ ಸೋಷಿಯಲ್ ಮೀಡಿಯಾದಲ್ಲೂ ಸಪೋರ್ಟ್ ಸಿಕ್ತು, ಪತ್ರಿಕಾ ಮಾಧ್ಯಮದವರ ಸಪೋರ್ಟ್ ಸಿಕ್ತು. ಎಲ್ಲರೂ ಮಾಡಿ ನಂತರ ಕಡಿಮೆ ಅವಧಿಯಲ್ಲಿ ಬಹುಶಃ ಒಂದು 7-8 ತಿಂಗಳಲ್ಲಿ ನಮ್ಮದು 115 ಪ್ರದರ್ಶನ ಆಗಿದೆ. ಈಗ ನಮ್ಮದು 100 ಪ್ರದರ್ಶನ ದಾಟಿ ಆಗಿದೆ. ನಾಳ್ದು ಆಗುವಂಥದ್ದು 111ನೇ ಪ್ರದರ್ಶನ. ಆದರೆ ಅದರ ಶತಸಂಭ್ರಮವನ್ನು ನಾವು ಯಾಕೆ ಆಚರಿಸ್ತಿದ್ದೇವೆ ಅಂದರೆ, ನಮ್ಮ ಒಂದು ಬೈಲೂರಿನಂಥ ಒಂದು ಊರಿನಲ್ಲಿ ಒಂದು ತಂಡವನ್ನು ಕಟ್ಟಿ ಒಂದು ಇಷ್ಟು ಬೇಗ ಒಂದು ನಮಗೆ 100 ಪ್ರದರ್ಶನ ಒಂದು ನಾಟಕವನ್ನು ಮಾಡಲಿಲ್ಲ. ಅದಕ್ಕೋಸ್ಕರ ಆ ಕಲಾವಿದರಿಗೊಂದು ಗೌರವಾರ್ಪಣೆ ಮಾಡುವ ನಿಟ್ಟಿನಲ್ಲಿ ನಾವು ನಾಳ್ದು 20ನೇ ತಾರೀಕಿನ ದಿವಸ ನಾವು ಸಂಜೆ 5 ಗಂಟೆಗೆ ನಮ್ಮ ಬೈಲೂರಿನ ಬಸ್ ಸ್ಟ್ಯಾಂಡ್ ಬಳಿ ಸೌಂದರ್ಯ ಕಾಂಪ್ಲೆಕ್ಸ್ನ ಹತ್ತಿರ ಇರುವಂಥ ದಿವಂಗತ ಜಲಜ ಗೋವಿಂದ ಆ ಸ್ಕ್ರೀನಿನ ಆ ಯಾವುದು ಆರ್ಟಿಸ್ಟ್ ಇರ್ತಾರೆ ನೋಡಿ, ಅದೇ ನೆಕ್ಸ್ಟ್ ಕಂಟಿನ್ಯೂ ಆಗುತ್ತೆ. ಟೆಕ್ನಿಕಲ್ ತುಂಬ ಇದೆ ಸರ್ ಇದರಲ್ಲಿ. ನಮ್ಮ ನಾಟಕದಲ್ಲಿ ಒಂದು ಫಸ್ಟ್ ಸೀನ್, ಸೆಕೆಂಡ್ ಸೀನ್, ಪ್ರತಿಯೊಂದು ಸೀನು ನಮಗೆ 2 ಗಂಟೆ 25 ನಿಮಿಷ ಜನರಿಗೆ ಅದನ್ನು ಅಲ್ಲಿ ಸ್ಟೇಜಲ್ಲಿ ನೋಡುವಾಗೆ ಮಾಡ್ತೇವೆ ನಾವು. ಒಂದು ಟೆಕ್ನಿಕಲ್ ಇದೆ. ನಮ್ಮ ಸೆಟ್ 12 ಸಲ ಸೆಟ್ ಚೇಂಜ್ ಆಗುತ್ತೆ. ನಮ್ಮ ಇಡೀ ನಾಟಕದಲ್ಲಿ ಸೆಟ್ ಚೇಂಜ್ ಆಗುತ್ತೆ. ಮತ್ತೆ ನಿಮ್ಮ ಒಂದು ಈಗ ಈ ಬಸ್ ಸ್ಟ್ಯಾಂಡ್ ಸೀನ್ ಇದೆ, ನಮ್ಮಲ್ಲಿ ಬಸ್ ಸ್ಟ್ಯಾಂಡ್ ಇದೆ, ಮನೆ ಇದೆ, ಯುವಕ ಮಂಡಲ ಇದೆ, ಮರ ಇದೆ, ಮತ್ತೆ ಗುಡಂಗಡಿ ಇದೆ. ಈ ತರ ಸೀನ್ ಎಲ್ಲ ಚೇಂಜ್ ಆಗ್ತಾ ಹೋಗ್ತದೆ. ಸೀನ್ ಬೈ ಸೀನ್ ಏನಾದ್ರೂ ಜನರಿಗೆ ಒಂದು ನೋಡ್ಲಿಕ್ಕೆ ಕುತೂಹಲ ಮೂಡಿಸುವಂತದ್ದು ಒಂದು ದೃಶ್ಯಗಳು ಪ್ರತಿ ದೃಶ್ಯದಲ್ಲಿ ಇದೆ. ಹಾಸ್ಯ ಈ ನಾಟಕಕ್ಕೆ ಎಷ್ಟು ಬೇಕು ನೀವು ಹೇಳಿದ ಹಾಗೆ ಅಷ್ಟೇ ಹಾಸ್ಯವನ್ನು ನಾವು ಕೊಟ್ಟಿದ್ದೇವೆ. ಒಂಥರ ಸೀಮಿತ ಹಾಸ್ಯ ಮತ್ತೆ 50-50 ಇದೆ. ಯಾಕಂದ್ರೆ ಎಷ್ಟು ಕಾಮಿಡಿ ಇದೆ ನೋಡಿ, ಅಷ್ಟೇ ಸ್ಟೋರಿ ಇದೆ ನಾಟಕದಲ್ಲಿ.